भाजपने आधी केंद्र सरकार विरोधात आंदोलन करावे, कारण केंद्र सरकारने आवश्यक वस्तूंच्या किमती वाढवून सर्वसामान्य नागरिकांवर मोठा भार टाकला आहे, असा आरोप महिला आणि बालविकास मंत्री लक्ष्मी हेब्बाळकर यांनी केला. इंधन दरवाढ, गॅस आणि रोजच्या वापरातील वस्तूंच्या किमती वाढल्या आहेत. भाजपने प्रथम त्यावर आवाज उठवावा. दुधाच्या दरवाढीमुळे शेतकऱ्यांना फायदा होत आहे, त्यामुळे याविषयी तक्रार करण्याचे कारण नसल्याचे त्या म्हणाल्या. ನಾವು ಬಿಜೆಪಿಯವರ ಈ ಹೋರಾಟವನ್ನ ತಡವಾದರೂ ಅಟ್ಲೀಸ್ಟ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಶುಭಾಶಯವನ್ನು ಹೇಳ್ತೀನಿ. ಯಾಕಂತಂದರೆ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿದೆ, ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗಿದೆ, ಗೊಬ್ಬರ ಬೆಲೆ ಹೆಚ್ಚಿಗೆ ಆಗಿದೆ, ಬಂಗಾರ ಎಷ್ಟಿತ್ತು ಬಂಗಾರದ ಬೆಲೆ ಹೆಚ್ಚಿಗೆ ಆಗಿದೆ, ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆ ಹೆಚ್ಚಿಗೆ ಆಗಿದೆ. ಇದ್ರ ವಿರುದ್ಧ ಅವರು ಮೊದಲು ಹೋರಾಟ ಮಾಡಲಿ. ಏನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಏನು ಮಾಡೋರು? ಏನು ರೈತ ವಿರೋಧಿಗಳ ಇವರು? 4 ರೂಪಾಯಿ ಹೆಚ್ಚು ಮಾಡಿದ್ರೆ ಏನು ಸರ್ಕಾರ 4 ರೂಪಾಯಿ ತೊಗೊಳ್ತಾ ಇದೆಯಾ ಹಾಲನ್ನು? ಇಲ್ವಲ್ಲ. 4 ರೂಪಾಯಿ 1 ಲೀಟ್ರ್ ಹಾಲಿಗೆ ಹೆಚ್ಚಿಗೆ ದರ ಮಾಡಿದರೆ ಅದು ನಾವು ರೈತರಿಗೆ ನೇರವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ರೈತರ ಪರವಾದಂಥ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ಧ್ವನಿ ಎತ್ತಿಲ್ಲ ಕೇಂದ್ರದ ಸರ್ಕಾರ. ಹೌದು, ಇಷ್ಟು ಜನ ಎಂ ಪಿಗಳಿದ್ದಾರೆ, ಇಷ್ಟು ಘಟಾನುಘಟಿಗಳ ನಾಯಕರಿದ್ದಾರೆ. ಯಾರು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ಬಜೆಟ್ನಲ್ಲಿ ನಮಗೆ ಕಡಿಮೆ ಹಣ ಕೊಟ್ಟಿದ್ದಾರೆ, ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೋರಾಟ ಮಾಡಿದ್ವಿ, ಅದರಲ್ಲೂ ಕೂಡ 1% ಕಡಿಮೆ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ತೆಗೆದುಕೊಂಡು ಬರೋದು ಬಿಟ್ಟು ಜನರ ದಾರಿಯನ್ನು ತಪ್ಪಿಸ್ಲಿಕ್ಕೆ ಹೆಚ್ಚಾಯಿತು ಅಂತಂದರೆ ಮತ್ತು ಹಾಗಾದರೆ ನಾವು ಕೇಳಕ್ಕೆ ಬಯಸ್ತೀವಿ ಅವ್ರನ್ನ. UPA ಗೌರ್ಮೆಂಟ್ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಡೀಸೆಲು, ಈಗ ಎಷ್ಟಾಗಿದೆ? ಸಿಲಿಂಡ್ರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿದ್ದಾಗ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅಲ್ಲ? ನಾವು ಕೇಳಬೇಕಾಗತ್ತೆ. ಅವ್ರು ಮಾಡಿದಾರಂತೆ ನಾವು ಮಾಡ್ತಾ ಇಲ್ಲ. ಅವರ ಹಾಗೆ BJPಯವರ ಹಾಗೆ ಅವೈಜ್ಞಾನಿಕವಾಗಿ ನಾವು ಮಾಡ್ತಾ ಇಲ್ಲ. ನಾವು ರೈತರಿಗೆ ಅನುಕೂಲ ಮಾಡ್ತಾ ಇದ್ದೀವಿ. ರಾಜ್ಯದ ಹಣಕಾಸಿನ ಖಜಾನೆಯಿಂದ ಕೊಡಬೇಕಾಗಿತ್ತು, ಸಾಮಾನ್ಯರಲ್ಲಿ ಯಾಕೆ ಬರೀ ಆಗ್ತಾ ಇಲ್ಲ? ರಾಜ್ಯದ ಹಣಕಾಸಿನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಪಗಾರ ಕೂಡ ಹಣ ಇಲ್ಲ, ಗುತ್ತಿಗೆದಾರರದ 60,000 ರೂಪಾಯಿ ಬಿಲ್ ಬಾಕಿ ಕೂಡ ಇದೆ. ಆಡಳಿತ ವ್ಯವಸ್ಥೆ ನನ್ನ ಬಾಯಿನ ಯಾಕೆ ತೆಗಿಸ್ತೀರಾ? ಗುತ್ತಿಗೆದಾರರ ಹಣವನ್ನು ಬಿಲ್ ಬಾಕಿ ಇದೆ, ಯಾವುದ್ರ ಸಲುವಾಗಿ ಬಿಲ್ ಬಾಕಿ ಇದೆ, ಅದನ್ನು ಮೂಲ ಕಾರಣ ನೀವೆಲ್ಲ ಕೇಳಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಈ ಇನ್ಸೈಂಟಿಫಿಕ್ ಅದನ್ನೇ ಹೇಳ್ತೀನಿ ನಾನು. ಸರ್ಕಾರ ಹೋಗುವಂಥ ಕೊನೆ 6 ತಿಂಗಳಲ್ಲಿ ಎಷ್ಟೋ ಸಾವಿರಾರು ಕೋಟಿ ಟೆಂಡರ್ ಇಲ್ಲದೆ, ವರ್ಕ್ ಆರ್ಡರ್ ಇಲ್ಲದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಕೆಲಸ ಇವರೆಲ್ಲ ಮಾಡಿ ಹೋಗಿದ್ದಾರೆ. ಆ ಹೊರೆ ನಮ್ಮ ತಲೆ ಮೇಲೆ ಬಂದಿದೆ. ಅದಕ್ಕೋಸ್ಕರ ನಮಗೆ ಭಾರ ಆಗಿದೆ, ನಮ್ಮ ಬೆನ್ನು ಬಾಗ್ತಾ ಇದೆ ಹೊರತಾಗಿ ಕಾಂಗ್ರೆಸ್ನಿಂದ ಅಥವಾ ಗ್ಯಾರಂಟಿಯಿಂದ ಖಂಡಿತವಾಗ್ಲೂ ಇಲ್ಲ. ಇದು BJPಯವರ ತಪ್ಪಿನಿಂದ ಇವತ್ತು ಎಲ್ಲ ಕಾಂಟ್ರಾಕ್ಟರ್ಗಳು ಅಂದರೆ ತೊಂದರೆಯಲ್ಲಿ ಸಿಲುಕಿಕೊಂಡಿರೋದು. ಮೂಲ ಕಾರಣ BJPಯವರು. ಗೃಹಲಕ್ಷ್ಮಿ ಹಣ ಆಲ್ರೆಡಿ ಬಂದಾಯಿತು, ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ? ಹೌದು, ಎಲ್ಲರ ಅಕೌಂಟಿಗೆ ಗೃಹಲಕ್ಷ್ಮಿಯ ಜನವರಿಯ ಕಂತು ಮೊನ್ನೆ ಎಲ್ಲರಿಗೂ ಹೋಗಿ. ಯುಗಾದಿ ಹಬ್ಬನೂ ಆಯಿತು, ರಂಜಾನ್ ಹಬ್ಬನೂ ಆಯಿತು, ಇನ್ನೂ ಫೆಬ್ರವರಿ ಒಂದೇ ಬಾಕಿ. ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತೊಗೋಬೇಕಾ ಗೃಹಲಕ್ಷ್ಮಿ? ಫೆಬ್ರವರಿ ತಿಂಗಳದ್ದು ಫೈನಾನ್ಸ್ದಿಂದ ನನಗೆ 2,500 ಕೋಟಿ ಕ್ಲಿಯರ್ ಆಗಿದೆ. ನಿನ್ನೆನೇ 31 ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ. ನಿನ್ನೆ 2,500 ಫೆಬ್ರವರಿ ತಿಂಗಳದ್ದು ನನ್ನ ಖಾತೆಗೆ, ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ. ಸೊ ಏಪ್ರಿಲ್ 2ನೇ ವಾರದಿಂದ ಫೆಬ್ರವರಿದೂ ಕ್ಲಿಯರ್. ಮೇಡಮ್, ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ಅಂದರೆ DKC ವರ್ಸಸ್ ಸಿದ್ದು ನಡುವೆ ಇನ್ ಫೈಟಿಂಗ್ ಶುರುವಾಗಿದೆ. ಅದೇ ಕಾಂಗ್ರೆಸ್ಗೆ ಅಂತಿಮ ಅನ್ನೋ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾರೆ. ಅವ್ರ ಬಗ್ಗೆ ಏನು ನಾನು ಮಾತನಾಡಲಿಕ್ಕೆ ಬಯಸಲ್ಲ. ನೀವು ಕೂಡ ಅದನ್ನು ಜಾಸ್ತಿ ತೋರಿಸೋದು ಬಿಟ್ಬಿಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರ ವಿಚಾರದಲ್ಲಿ ಈ ಹಿಂದೆ ಕೂಡ ಅವರು ಭಾಷಣ ತೆಗೆದು ನೋಡಲಿ, ಅಣ್ಣವರು ಮುಖ್ಯಮಂತ್ರಿ ಆಗುವಷ್ಟು ಕೆಪಾಸಿಟಿ ಇದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಭಾಷಣ ಮಾಡಿದ್ರು. ಇವತ್ತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ನೋಡಿ, ನಾನು ಏನು ಮಾತಾಡಿದ್ದೀನಿ ಅವ್ರ ಬಗ್ಗೆ ತಾವು ತೆಗೆದು ನೋಡಿ. ನೀವು ಏನು ಪ್ರಶ್ನೆ ಕೇಳಿದ್ರಿ? ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರಿ ಯತ್ನಾಳ್ ಅವರು. ಅದಕ್ಕೆ ಅವ್ರ ತಲೆಗೆ ನಾಲಿಗೆಗೆ ಕನೆಕ್ಷನ್ ತಪ್ಪಿದೆ, ಆ ರೀತಿ ಏನಿಲ್ಲ ಅಂತ ನಾನು ಹೇಳ್ತೀನಿ.
ಇದನ್ನು ಬಿಟ್ಟರೆ ಇನ್ನೇನು ಮಾತಾಡಿದ್ದೀನಿ. ಅವ್ರು ನಮ್ಮ ಸಮಾಜದ ಮುಖಂಡರಂತಲೇ ಹೇಳಿದ್ದೀನಿ, ಅವ್ರ ಬಗ್ಗೆ ಗೌರವ ಇದೆ ಅಂತಲೇ ಹೇಳಿದ್ದೀನಿ, ಅವ್ರು ಆದಷ್ಟು ಬೇಗ ಹೊಸ ಪಕ್ಷ ಕಟ್ಟಲಿ ಅಂತಲೂ ಹೇಳಿದ್ದೀನಿ. ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸಿದ್ದೀನಿ. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ, ಆ ಸತ್ರು ಈ ಜನ್ಮ ಎಲ್ಲ ಮುಂದಿನ ಜನ್ಮಕ್ಕೂ ನಾ ಈ ಕಾಂಗ್ರೆಸ್ ಹೋಗೋದಿಲ್ಲ, ಮುಸ್ಲಿಮರ ಪಕ್ಷ ಅನ್ನೋದನ್ನು ಒಪ್ಕೋತೀವಿ. ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ. ನಾವು ಸೆಕ್ಯುಲರ್ ಪಾರ್ಟಿ, ನಾವು ಬರೀ ಒಂದೇ ಜನಾಂಗದ ಪಾರ್ಟಿ ಅಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಡಳಿತ ಮಾಡಿದೆಯೋ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಪಂಥ, ಎಲ್ಲ ಧರ್ಮದ ಜನರಿಗೆ ಯೋಜನೆಯನ್ನು ನಾವು ಮಾಡಿದ್ದೀವಿ. ಸೊ ನಮ್ಮದು सर्वधर्म ಸಮ್ಮೇಳನ ಸಹಭಾವ ಇರುವಂಥದ್ದು. ಯತ್ನಾಳ್ ಅವರ ಅವಶ್यकತೆ काँग्रेस ಕೂಡ ಇಲ್ಲ. गृहलक्ष्मी योजनेअंतर्गत जानेवारी महिन्याचे पैसे लाभार्थ्यांच्या खात्यात जमा झाले आहेत. फेब्रुवारी महिन्याचा निधीही मंजूर करण्यात आला असून तो लवकरच खात्यात जमा केला जाईल असे मंत्री लक्ष्मी हेबाळकर यांनी सांगितले. विनोद कोलकार, KMM मराठी, बेळगाव.